ಫರೋಹನು ಯೋಸೇಫನ ಬಳಿಗೆ ಬಂದು ಕೇಳ್ತಾ ಇದ್ದಾನೆ, ಯೋಸೇಫನೇ, ನಾನು ಒಂದು ಕನಸನ್ನು ಕಂಡಿದ್ದೇನೆ, ಅದರ ಅರ್ಥವನ್ನು ಯಾರು ಕೂಡ ಹೇಳ್ತಾ ಇಲ್ಲ. ನೀನು ಆ ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಕೂಡ ಹೇಳ್ತಿ ಎಂಬುದಾಗಿ ವರ್ತಮಾನವನ್ನು ಕೇಳಿದ್ದೇನೆ ಎಂಬುದಾಗಿ ಹೇಳುವಾಗ ಯೋಸೇಫನು ಹೇಳ್ತಾ ಇದ್ದಾನೆ, ಪ್ರೇಯರೇ, ನನ್ನಲ್ಲಂತೂ ಅಂತ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಒಳ್ಳೆ ಶುಭವರ್ತಮಾನವನ್ನು ಕೊಡಬಲ್ಲನೆಂಬುದಾಗಿ ಉತ್ತರವನ್ನು ನೀಡುವಂಥವನಾಗಿದ್ದಾನೆ. ಪ್ರೇಯರೇ, ನೋಡ್ರಿ, ಯೋಸೇಫನು ಎಷ್ಟು ದೀನತ್ವದಿಂದ ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರನ್ನು ಹೆಚ್ಚಿಸುವಂಥವನಾಗಿದ್ದಾನೆ. ಅದಕ್ಕೆ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುತ್ತದೆ, ಕರ್ತನ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನೆಂಬುದಾಗಿ. ಯೋಸೇಫನ ತಗ್ಗಿಸಿಕೊಳ್ಳುವಂಥ ಜೀವಿತವೇ ಅವರು ಉನ್ನತವಾಗಿ ಆಶೀರ್ವಾದ ಹೊಂದಲಿಕ್ಕೆ ದೇವರ ಕೃಪೆ ಕಾರಣವಾಯಿತು. ಪ್ರೇರೆ, ಆದರೆ ಇಂದಿನ ಕ್ರೈಸ್ತ ಸಭೆಗಳಲ್ಲಿ ಕೆಲ ಸೇವಕರು ಹೇಗಿದ್ದಾರೆ ಅಂತಂದು ಹೇಳಿದ್ರೆ, ನಾನು ಮಾಡಿದ ಪ್ರಾರ್ಥನೆಯಿಂದಲೇ ಈ ವ್ಯಕ್ತಿಗೆ ಬಿಡುಗಡೆಯಾಯಿತು, ನಾನು ಸುರಿಸಿದ ಕಣ್ಣೀರಿನಿಂದಲೇ ಈ ವ್ಯಕ್ತಿಗೆ ಸೌಖ್ಯತೆ ದೊರೆಯಿತು, ನಾನು ಮಾಡಿದ ಉಪವಾಸದ ಪ್ರಾರ್ಥನೆಯಿಂದಲೇ ಈ ಕುಟುಂಬಕ್ಕಿರುವಂಥ ಸಮಸ್ಯೆ ಪರಿಹಾರವಾಯಿತು ಅಂತಂದೇಳಿ ತಮ್ಮನ್ನು ತಾವು ಹೆಚ್ಚಿಸಿಕೊಂಡು ಬೊಬ್ಬೆ ಹೊಡೆಯುವಂಥವರಾಗಿದ್ದಾರೆ. ಈ ಆತ್ಮೀಯ ಸೇವಕರೇ, ನಮ್ಮಿಂದ ಈ ಕಾರ್ಯಗಳು ಸಾಧ್ಯವಾಗುವುದಿಲ್ಲ, ನಮ್ಮೊಳಗಿರುವಂಥ ದೇವರ ಆತ್ಮನಿಂದಲೇ ಈ ಕಾರ್ಯಗಳು ಸಾಧ್ಯವಾಗುವಂಥದ್ದಾಗಿದೆ. ಆದ್ದರಿಂದ ನಮ್ಮ ಜೀವಿತದ ಉದ್ದಕ್ಕೂ ಕೂಡ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರನ್ನು ಹೆಚ್ಚಿಸುವಂಥವರಾಗಿರುವುದಾದರೆ ಖಂಡಿತವಾಗಲೂ ನಾವು ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವಂಥವರಾಗಿರ್ತೇವೆ.